ಮತ್ತು ಪವಿತ್ರ ನಾಮದಲ್ಲಿ ಸ್ವರ್ಗದ ಅರಸರ ಭೂಮಿಯ ಒಡೆಯರು, ನಮ್ಮೆಲ್ಲರಿಗೂ ಅಂತಿಮ ಸುಖ ಮತ್ತು ಶಾಶ್ವತ ಆನಂದವನ್ನು ದಯ ಪಾಲಿಸುವ ದೇವರು ನಿಮ್ಮೆಲ್ಲರೊಡನೆ ಇರಲಿ. ಕರುಣಾಮಯ ತಂದೆಯೇ, ನೀವೇ ಜನ್ಮವಿತ್ತು ಇಂದು ನಿಮ್ಮ ಬಳಿಗೆ ಕರೆದುಕೊಂಡಿರುವ ನಮ್ಮ ಸಹೋದರಿ ಅಂತೋನಿ ಮೇರಿ ಇವರ ಪಾರ್ಥಿವ ಶರೀರವನ್ನು ಅಂತಿಮ ಸಂಸ್ಕಾರಕ್ಕೆಂದು ಈ ದೇವಾಲಯಕ್ಕೆ ತಂದಿದ್ದೇವೆ. ನಿಮ್ಮ ವರಪ್ರಸಾದದ ಸಹಾಯದಿಂದ ಇವರ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ಇವರ ಆತ್ಮವು ಸ್ವರ್ಗ ಸೇರುವಂತೆ ಈ ಪಾರ್ಥಿವ ಶರೀರದ ಅಂತಿಮ ಗೌರವ ಮತ್ತು ಸಂಸ್ಕಾರಕ್ಕಾಗಿ ಈ ದೇವಾಲಯ ಪ್ರವೇಶಿಸಲಿ. ಸಕಲ ಸಂತರು ಇವರನ್ನು ಸ್ವಾಗತಿಸಲಿ. ಈ ಪವಿತ್ರ ದೇವಾಲಯ ನವ ಜೆರುಸಲೇಮನ್ನು ಸಂಕೇತಿಸಲಿ. ಈ ಪ್ರವೇಶ ದ್ವಾರ ಸ್ವರ್ಗ ಸಾಮ್ರಾಜ್ಯದ ಭಾಗವಾಗಿದೆ. ಇವರಿಗೆ ನಿತ್ಯ ಶಾಂತಿ, ಪರಮ ಆನಂದ ಲಭಿಸುವಂತೆ ಮಾಡಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ಈ ಪಾರ್ಥಿವ ಶರೀರವನ್ನು ಮತ್ತು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಂದೆ ಪುರೆಯೋ ದೇವಿ ಕರುಣೆ ತೋರಿ, ಮರಣವೊಂದೆ ತೇರ್ಪು ಕಾಯುವ ವದನ ತೋರಿ. ಪುರೆಯೋ ತಂದೆ ಪುರೆಯೋ ದೇವಿ ಕರುಣೆ ತೋರಿ, ಮರಣವಂದೆ ತೇರ್ಪು ಕಾಯುವ ವದನ ತೋರುನಿ. ಕಿರಿಯ ಭೇದವಿಲ್ಲ ಪ್ರಾಣದಿಗಲು, ಕಿರಿಯ ಭೇದವಿಲ್ಲ ಪ್ರಾಣದಿಗಲು. ಕುಳಿತು ಕಂಡು ಸಲಹು ತಂದೆ ದಾಸರೇನಲು. ಪುರೆಯು ತಂದೆ ಪುರೆಯು ಬೇಡ್ವೆ ಕರುಣೆ ತೋರುನಿ, ಮರಣವೊಂದೆ ತೇರ್ಪು ಕಾಯುವ ವದನ ತೋರುನಿ. ಒರೆಸುವನಾಥ ಅವರ ಕಂಬನಿಯನ್ನೆಲ್ಲ, ಇರದೇನು ಸಾವು ನೋವು ಅವರಿಗೆಲ್ಲ. ಇರವು ಶೋಕ ದುಃಖಗಳಾವುವು, ಮರೆಯಾಗಿ ಹೋದವು ಹಿಂದಿನದೆಲ್ಲವು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನೆನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಪಂಚ ಒಂದು ರೀತಿಯಲ್ಲಿ ವೇದಿಕೆ ಇದ್ದ ಹಾಗೆ. ಆ ವೇದಿಕೆಯ ಮೇಲೆ ನಾನು ಮತ್ತು ನೀವು ಪಾತ್ರಧಾರಿಗಳು. ಆ ವೇದಿಕೆಯ ಮೇಲೆ ನಾನು ಮತ್ತು ನೀವು ಸೂತ್ರಧಾರಿಗಳು. ಪ್ರಿಯ ಸಹೋದರ ಸಹೋದರಿಯರೇ, ಆ ವೇದಿಕೆಯ ಮೇಲೆ ನಾವೆಲ್ಲರೂ ನಟರು. ಪ್ರಿಯ ಸಹೋದರ ಸಹೋದರಿಯರೇ, ಆ ನಟನೆ ಮುಗಿದ ಮೇಲೆ ನಾನಾಗಲಿ ನೀವಾಗಲಿ ಪ್ರಭುವಿನ ಆ ಸ್ಥಾನಕ್ಕೆ, ಪ್ರಭುವಿನ ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರಯಾಣ ಬೆಳೆಸುವಂತಹ ಸಂದರ್ಭ ಮತ್ತು ಸಮಯ ಬಂದೊದಗುತ್ತದೆ. ಸೆಪ್ಟೆಂಬರ್ 13ನೇ ತಾರೀಕು ತನ್ನ ಸ್ವಂತ ಮಗನಾದ ನವೀನ್ ಅವರು ಸ್ವರ್ಗದ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸಿದ್ದರು.
ಅದೇ ಡಿಸೆಂಬರ್ 8ನೇ ತಾರೀಕು ತನ್ನ ಹೆತ್ತ ತಾಯಿಯಾದ ಅಂತೋಣಿ ಮೇರಿ ಇವರು ತನ್ನ ಮಗನ ದರ್ಶನವನ್ನು ಪಡೆಯಲು ಪ್ರಭುವಿನ ಆಸ್ಥಾನಕ್ಕೆ ಇಂದು ಧಾವಿಸುತ್ತಿದ್ದಾರೆ. ಇನ್ನು ಮುಂದೆ ಪ್ರೀತಿಯ ಸಹೋದರ ಸಹೋದರಿ, ಆ ತಾಯಿಯ ನೆನಪುಗಳು ಮಾತ್ರ, ಆ ತಾಯಿಯ ಕ್ಷಣಗಳು ಮಾತ್ರ, ಆ ತಾಯಿಯ ಭಾವಚಿತ್ರ ಮಾತ್ರ. ಏಕೆಂದರೆ ಇನ್ನು ಮುಂದೆ ಆ ತಾಯಿ ಇನ್ನು ಮುಂದೆ ಸ್ವತಃವಾಗಿ ಜೀವಂತವಾಗಿ ಸಜೀವವಾಗಿ ನಮ್ಮ ಕಣ್ಣ ಮುಂದೆ ಇರಲು ಸಾಧ್ಯವಿಲ್ಲ. ಕಾರಣ ದೇವರು ಇವರನ್ನು ಆರಿಸಿಕೊಂಡಿದ್ದಾರೆ. ಸ್ವರ್ಗ ಸಾಮ್ರಾಜ್ಯದ ಸದಸ್ಯಳಾಗಲು, ಸ್ವರ್ಗ ಸಾಮ್ರಾಜ್ಯದ ಮಗಳಾಗಲು, ಪ್ರಭುವಿನ ಆ ಸ್ಥಾನವನ್ನು ಸೇರಲು ಎಂದು ಪ್ರಭೇಶವರನ್ನು ಆರಿಸಿಕೊಂಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಶ್ಲೋಕದಲ್ಲಿ ಮುಳುಗಿರುವಂಥ, ದುಃಖ ಸಾಗರದಲ್ಲಿ ಮುಳುಗಿರುವಂಥ ಈ ಕುಟುಂಬಸ್ಥರಿಗೆ, ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳನ್ನು ಪ್ರಭೇಸುವಿನ ಪವಿತ್ರ ಹಸ್ತಗಳಿಗೆ ಸಮರ್ಪಿಸಿ ಈ ಕ್ಷಣವನ್ನು, ಈ ಸಂದರ್ಭವನ್ನು ಎದುರಿಸಲು ಬೇಕಾದಂಥ ತಾಳ್ಮೆಯನ್ನು ಮತ್ತು ಧೈರ್ಯವನ್ನು ಪ್ರಭೇಸ್ ಅವರಿಗೆ ದಯಪಾಲಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹದೊಡ್ಡ ಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ಮತ್ತು ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರ ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆ ದೇವರೇ, ಶಿಲುಬೆಯ ರಹಸ್ಯದಿಂದ ನಮ್ಮನ್ನು ಬಲಪಡಿಸಿದ್ದೀರಿ. ನಿಮ್ಮ ಪುತ್ರರ ಪುನರುತ್ಥಾನದ ರಹಸ್ಯದಲ್ಲಿ ಪಾಲನ್ನು ನಮಗೆ ವಾಗ್ದಾನವಾಗಿ ನೀಡಿದ್ದೀರಿ. ನಿಮ್ಮಿಂದ ಆಯ್ಕೆಯಾದವರ ಸಮೂಹಕ್ಕೆ ಮೃತಪಟ್ಟ ನಿಮ್ಮ ಸೇವಕಿ ಅಂತೋಣಿ ಮೇರಿಯವರನ್ನು ಸೇರಿಸಿಕೊಳ್ಳಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪೌಲನು ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದದ್ದು. ಇದು ನಮಗೆ ತಿಳಿದ ವಿಷಯ. ಈ ಕಾರಣದಿಂದಲೇ ನಾವು ಸದಾ ಸ್ಥಿರಚಿತ್ತರಾಗಿದ್ದೇವೆ. ಈ ದೇಹವನ್ನೇ ನೆಚ್ಚಿ ಇದರಲ್ಲೇ ನೆಲೆಯಾಗಿರುವವರೆಗೂ ನಾವು ಪ್ರಭುವಿನಿಂದ ದೂರವಿರುವ ಪ್ರವಾಸಿಗಳಂತೆ ಇದ್ದೇವೆ. ನಾವು ನೋಡಿ ನಡೆಯದವರಲ್ಲ, ನಂಬಿ ನಡೆಯುವವರು. ಆದ್ದರಿಂದ ಈ ದೇಹವನ್ನು ತ್ಯಜಿಸಿ ಪ್ರಭುವನ್ನೇ ನೆಚ್ಚಿ ನೆಲೆಸುವುದು ಲೇಸೆಂದು ಧೈರ್ಯದಿಂದ ಹೇಳುತ್ತೇವೆ. ಈ ಕಾರಣ ಇಲ್ಲದರೂ ಸರಿ, ಅಲ್ಲಾದರೂ ಸರಿ, ಪ್ರಭು ಮೆಚ್ಚುವಂತೆ ಬಾಳುವುದೊಂದೇ ನಮ್ಮ ಗುರಿ.
ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನೂ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ನೋಡಿದೆ. ನಿನ್ನ ಪ್ರೇಮ ಹೃದಯದಲ್ಲಿ ಶೂನ್ಯ ಮನ ತುಂಬಿ ನಾನು ನೆನೆದೆ. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ನೋಡಿದೆ. ನೀನಿರಲು ಕ್ರಿಸ್ತ ಜಗದಾಸೆ ನನಗೆ ತಕೆ. ಮನದಾಳದಲ್ಲಿ ನೀನಿರಲು ಕ್ರಿಸ್ತ ಜಗದಾಸೆ ನನಗೆ ತಕೆ. ನನ್ನ ಬದುಕಾಗಿರು, ನನ್ನ ಸಿರಿಯಾಗಿರು, ನನ್ನ ಒಡಲಲ್ಲೇ ಉಸಿರಾಗಿರು. ನನ್ನ ಬದುಕಾಗಿರು, ನನ್ನ ಸಿರಿಯಾಗಿರು, ನನ್ನ ಒಡಲಲ್ಲೇ ಉಸಿರಾಗಿರು. ನನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ನೋಡಿದೆ. ಜೀವನಿನಗಾಗಿ ಬಾಳು ನಿನ್ನೊಡನೆ ಕೊನೆ ಸೇರಲಿ. ಜೀವನಿನಗಾಗಿ ಬಾಳು ನಿನ್ನೊಡನೆ ಕೊನೆ ಸೇರಲಿ. ಬಾಳು ಸಿಹಿಯಾಗಲಿ ಅದು ಕಹಿಯಾಗಲಿ, ನನ್ನ ಮನದಲ್ಲಿ ನೆಲೆಯಾಗಿರು. ಬಾಳು ಸಿಹಿಯಾಗಲಿ ಅದು ಕಹಿಯಾಗಲಿ, ನನ್ನ ಮನದಲ್ಲಿ ನೆಲೆಯಾಗಿರು. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ನೋಡಿದೆ. ಪ್ರೇಮ ಗೀತೆಯಾಡಿ ಶೂನ್ಯ ಮನ ತುಂಬಿ ನಾನು ನೆನೆದೆ. ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯಕ್ಕೆ ಭಾವ ತುಂಬಿ ನೋಡಿದೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ.
ಸಂತ ಯೋಹಾನನ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗಾಗಿ ಪ್ರಾರ್ಥಿಸುತ್ತಾ, ಪಿತನೇ, ಇವರನ್ನು ನೀವು ನನಗೆ ಕೊಟ್ಟಿರುವಿರಿ. ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿತ್ತ ಮಹಿಮೆಯನ್ನು ಇವರು ಕಾಣುವಂತೆ ನಾನಿದ್ದಲ್ಲಿ ಇವರು ಇರಬೇಕೆಂದು ಆಶಿಸುತ್ತೇನೆ. ನೀತಿ ಸ್ವರೂಪಿಯಾದ ಪಿತನೇ, ಲೋಕವು ನಿಮ್ಮನ್ನು ಅರಿತುಕೊಳ್ಳಲಿಲ್ಲ, ಆದರೆ ನಾನು ಅರಿತಿದ್ದೇನೆ. ನನ್ನನ್ನು ಕಳುಹಿಸಿದವರು ನೀವೆಂದು ಇವರು ತಿಳಿದುಕೊಂಡಿದ್ದಾರೆ. ನಿಮ್ಮ ನಾಮವನ್ನು ನಾನು ಇವರಿಗೆ ತಿಳಿಯಪಡಿಸಿದ್ದೇನೆ, ಇನ್ನೂ ತಿಳಿಯಪಡಿಸುತ್ತೇನೆ. ಹೀಗೆ ನೀವು ನನ್ನಲ್ಲಿಟ್ಟ ಪ್ರೀತಿಯು ಇವರಲ್ಲಿಯೂ ಇರುವಂತಾಗುವುದು, ನಾನು ಅವರಲ್ಲಿ ಇರುವಂತಾಗುವುದು ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಪೌಲರು ಕೊರಿಂಥರಿಗೆ ಬರೆದ 2ನೇ ಪತ್ರದಲ್ಲಿ ಇಂದಿನ ಮೊದಲನೆಯ ವಾಚನವನ್ನು ನಾವು ಆಲಿಸಿದ್ದೇವೆ. ಈ ಭೂಮಿಯ ಮೇಲಿರುವ ನಮ್ಮ ದೇಹ ಕ್ಷಣಿಕವಾದದ್ದು, ತಾತ್ಕಾಲಿಕವಾದದ್ದು, ಶಾಶ್ವತವಾದದ್ದಲ್ಲ. ಈ ಭೂಮಿಯ ಮೇಲಿರುವ ದೇಹ ಎಂಬ ಗುಡಾರವು ನಶಿಸಿ ಹೋಗಬಹುದು ಅಥವಾ ನಾಶವಾಗಬಹುದು. ಆದರೆ ಅದಕ್ಕೋಸ್ಕರನೇ ದೇವರು ಒಂದು ಶಾಶ್ವತವಾದ ಕಟ್ಟಡವನ್ನು, ಒಂದು ಶಾಶ್ವತವಾದ ಗುಡಾರವನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರವೇಶ ನಮ್ಮೆಲ್ಲರಿಗೂ ನಿರ್ಮಿಸಿದ್ದಾರೆ. ಆ ಸ್ವರ್ಗ ಸಾಮ್ರಾಜ್ಯದಂತಹ ಕಟ್ಟಡವನ್ನು ಪ್ರವೇಶಿಸಲು ಮತ್ತು ಆ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ಪ್ರಯಾಣಿಸಲು ಪ್ರಭು ಯೇಸು ಹೇಳುತ್ತಾರೆ, ಅವರು ಹೇಳಿದಂತೆ ಮತ್ತು ಅವರ ಆಜ್ಞೆಯಂತೆ, ಅವರ ಕೊಟ್ಟ ಕಟ್ಟಳೆಗಳಂತೆ ನಾವು ನಡೆಯಬೇಕೆಂಬುದು ಇಂದಿನ ಮೊದಲನೆಯ ವಾಚನ. ಸಂತ ಪೌಲರು ಕೊರಿಂಥರಿಗೆ ಬರೆದ 2ನೇ ಪತ್ರದಲ್ಲಿ ಪ್ರಭು ಯೇಸು ಸಂತ ಪೌಲರ ಮೂಲಕ ಹೇಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಶಾಶ್ವತವಾದದ್ದಲ್ಲ, ತಾತ್ಕಾಲಿಕವಾದದ್ದು. ಸೆಪ್ಟೆಂಬರ್ 13ನೇ ತಾರೀಕು ಇದೇ ತಾಯಿಯ ಮಗನಾದ ನವೀನ್ ಅವರನ್ನು ದೇವರು ಕರೆದುಕೊಂಡರು. ಅದೇ ಡಿಸೆಂಬರ್ 8ನೇ ತಾರೀಕು ಕೇವಲ 2 ತಿಂಗಳ ಬಳಿಕ ದೇವರ ಇಚ್ಛೆಯಾಗಿದ್ದರಿಂದ, ದೇವರ ಕರೆಯಾದ್ದರಿಂದ ಆ ಮಗ ನವೀನ್ ಇರುವಂಥ ಆ ಸ್ಥಾನಕ್ಕೆ, ನವೀನ್ ಇದ್ದಂಥ ಸ್ಥಳಕ್ಕೆ ಪ್ರಭು ಯೇಸು ತನ್ನ ತಾಯಿಯನ್ನು, ಆ ಮಗನ ತಾಯಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕ, ಈ ಪ್ರಪಂಚ ತಾತ್ಕಾಲಿಕವಾದ ಕಾರಣ ನಾವೆಲ್ಲರೂ ಪ್ರಯಾಣಿಕರು, ನಾವೆಲ್ಲರೂ ಪಾತ್ರಧಾರಿಗಳು, ನಾವೆಲ್ಲರೂ ಸೂತ್ರಧಾರಿಗಳು. ಇಂದು ಸೆಪ್ಟೆಂಬರ್ 13ನೇ ತಾರೀಕು ನವೀನ್, ತನ್ನ ಮಗನಾದ ನವೀನ್ ಪ್ರಯಾಣವನ್ನು ಮುಗಿಸಿ, ಸ್ವರ್ಗದ ಇಹಲೋಕದ ಪ್ರಯಾಣವನ್ನು ಮುಗಿಸಿ ಸ್ವರ್ಗದ ಸಾಮ್ರಾಜ್ಯದ ಕಡೆಗೆ ಪ್ರಯಾಣಿಸಿದ್ದಾರೆ. ಇಂದು ಡಿಸೆಂಬರ್ 8ನೇ ತಾರೀಕು ಸಹೋದರಿ ಅಂತೋಣಿ ಮೇರಿಯವರು ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಸ್ವರ್ಗ ಸಾಮ್ರಾಜ್ಯದ ಕಡೆಗೆ ಧಾವಿಸುತ್ತಿದ್ದಾರೆ. ಇಂದು ಸಹೋದರಿ ಅಂತೋಣಿ ಮೇರಿ, ನಾಳೆ ನಾನು, ನಾಡಿದ್ದು ನೀವು, ಹೀಗೆ ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪ್ರಭುವಿನ ಆ ಸ್ಥಾನಕ್ಕೆ ಧಾವಿಸಬೇಕಾಗಿದೆ. ಹಾಗಂತ ಸಾವು ನನಗಾಗಲಿ ನಿಮಗಾಗಲಿ ಬರಲ್ಲ ಅಂತ ನಾವು ಯಾವುದೇ ರೀತಿಯಲ್ಲೂ ಸಹ ಹೇಳೋಕ್ಕಾಗಲ್ಲ. ಸಾವು ನನಗೂ ಮತ್ತು ನಿಮಗೂ ಖಂಡಿತವಾಗಿ ಬರುತ್ತದೆ. ಆದ್ದರಿಂದ ನಾವೆಲ್ಲರೂ ಸಿದ್ಧರಾಗೋಣ. ಆ ಸಾವು ಅಥವಾ ಮರಣ ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಗಳಿಗೆಯಲ್ಲಿ ಬರುತ್ತದೆ ಎಂಬುದು ನಿರ್ದಿಷ್ಟವಾದದ್ದಲ್ಲ, ಅದು ಹೇಳಲು ಅಸಾಧ್ಯವಾದದ್ದು. ಆದ್ದರಿಂದ ಇಹಲೋಕದಲ್ಲಿರುವ ನಾವು, ಇಹಲೋಕದ ಯಾತ್ರೆಯನ್ನು ಪ್ರಯಾಣಿಸುತ್ತಿರುವ ನಾವು ಪ್ರಭು ಯೇಸುವಿನ ಇಚ್ಛೆಯಂತೆ, ಪ್ರಭು ಯೇಸುವಿನ ಇಷ್ಟಾನುಸಾರವಾಗಿ ನಾವೆಲ್ಲರೂ ಜೀವಿಸಿ ಪ್ರಭು ಯೇಸುವಿನ ಸಾಕ್ಷಿಗಳಾಗಿ ಬದುಕಲು ನಾವೆಲ್ಲರೂ ಪ್ರಾರ್ಥಿಸೋಣ. ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸಿದಾಗ ಪ್ರಭು ಯೇಸು ಹೇಳುತ್ತಾರೆ, ನೀವೆಲ್ಲರೂ ಸಹ ನಾನಿರುವಲ್ಲಿಗೆ ನೀವು ಸಹ ಅಲ್ಲಿರಬೇಕೆಂದು ಪ್ರಭು ಯೇಸು ಹೇಳುತ್ತಾರೆ.
ಪ್ರೀತಿಯ ಸಹೋದರ ಪ್ರಭೇಸುವಿನ ಇಷ್ಟ ಅದು ಪ್ರಭೇಸುವಿನ ಇಚ್ಛಾನುಸಾರ ಅದು ಪ್ರಭೇಸುವಿನ ಇಚ್ಛೆ ಪ್ರಭೇಸುವು ಇರುವಲ್ಲಿಗೆ ಇಂದು ತಾಯಿ ಅಂತೋಣಿಮೇರಿಯವರನ್ನು ಕರೆದುಕೊಂಡು ಹೋಗುತ್ತದೆ. ಕಾರಣ ಆ ಸಹೋದರಿ ಇಲ್ಲಿರಬೇಕಾದಂಥ ಪ್ರಭೇಸುವಿನ ಇಚ್ಛೆಯಲ್ಲ. ಪ್ರಭೇಸುವಿನ ಇಚ್ಛೆ ಆ ಸಹೋದರಿ ಅಂತೋಣಿಮೇರಿಯವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಇರಬೇಕೆಂಬುದು ಪ್ರಭೇಸುವಿನ ಇಷ್ಟ. ಆದ್ದರಿಂದ ನಾನು ಮತ್ತು ನೀವು ಸಹ ಪ್ರಭೇಸುವಿನ ಇಚ್ಛಾನುಸಾರವಾಗಿ ಪ್ರಭೇಸುವಿನ ಇಷ್ಟದಂತೆ ಅವರ ಆಜ್ಞೆಗಳನ್ನು ಕೈಗೊಂಡು ಪ್ರಭೇಸು ಮೆಚ್ಚುವಂಥ ರೀತಿಯಲ್ಲಿ ನಾವೆಲ್ಲರೂ ಈ ಲೋಕದ ಇಹಯಾತ್ರೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ ಕೊಡುವೆ. ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ ಕೊಡುವೆ. ನಾನು ಮಾಡುವ ಯಾವ ಸೇವೆ ನಿನ್ನ ತ್ಯಾಗಕ್ಕೆ ಸಮವಲ್ಲ. ನಾನು ಮಾಡುವ ಯಾವ ಸೇವೆ ನಿನ್ನ ತ್ಯಾಗಕ್ಕೆ ಸಮವಲ್ಲ. ಗುರುವೇ ಸ್ವೀಕರಿಸು ನನ್ನ ನಿಲುವು ದೀನ ಗೆಲುವು. ಸಹೋದರನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ಮನೆಯನ್ನು ಸ್ತುತಿಯಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತಿಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕಾರ್ಯಗಳಿಂದ ಸ್ವೀಕರಿಸಲಿ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಸೇವಕಿ ಅಂತೋಣಿಮೇರಿಯವರನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ಆಕೆಯ ಪರವಾಗಿ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿರುವ ನಾವು ದೀನತೆಯಿಂದ ನಿಮ್ಮನ್ನು ಯಾಚಿಸುತ್ತೇವೆ. ಈ ಭಕ್ತಿಯುತ ಆಚರಣೆಗಳಿಂದ ನಿಮ್ಮೊಂದಿಗೆ ಸಂಧಾನಗೊಂಡ ಆಕೆಯು ಮರಳಿ ಜೀವಕ್ಕೆ ಉತ್ಥಾನವಾಗಲು ಯೋಗ್ಯಳಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ಮರಣದಿಂದ ತಪ್ಪಿಸಿಕೊಳ್ಳುವಂತೆ ಕ್ರೈಸ್ತರು ತಾವೊಬ್ಬರೇ ಮರಣ ಹೊಂದಲು ಒಪ್ಪಿದರು. ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಅನಂತ ಕಾಲಕ್ಕೆ ಜೀವಿಸುವಂತೆ ಅವರು ತಾವೊಬ್ಬರೇ ಮರಣ ಹೊಂದಲು ಸಮ್ಮತಿಸಿದರು. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರ ನಿಬ್ಬನಿಂದ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ-ಇಚ್ಛೆನ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತನದ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮ ಯೋಗ್ಯರಿಂದ ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರೈಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾಡ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಂದು ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕಿ ಅಂಥೋನಿ ಮೇರಿ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಸರ್ವಶಕ್ತ ತಂದೆಯಾದ ದೇವರೇ,
ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳನ್ನು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವು ಬಾರುವ ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷದ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಇಗೋ ದೇವರ ಕುರಿಮರಿ, ಇಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಮ್ಮ ಮನೆಯನ್ನು ಪ್ರವೇಶಿಸಲು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪಾಪಿ ಹೃದಯವೆಂದು ಹರುಷದಿಂದಿದೆ, ಜೀವನಾತನನ್ನು ಸಕಲವನ್ನು ಮರೆತಿದೆ. ಪಾಪಿ ಹೃದಯವೆಂದು ಹರುಷದಿಂದಿದೆ, ಜೀವನಾತನನ್ನು ಸಕಲವನ್ನು
ಮರೆತಿದೆ. ಪ್ರಭುವೇ ಮನೆರವಿನ ಬದುಕಿ ಬಾಳುತ್ತಿರುವೆರ. ಪ್ರಭುವೇ ಮನೆರವಿನ ಬದುಕಿ ಬಾಳುತ್ತಿರುವೆರ. ಸ್ವೀಕರಿಸಲು ಮನು ಪಾತ್ರರಲ್ಲ ಪಾಪಿನ. ಏನ ಪಾಪಿರುದಯವೆಂದು ಹರುಷರೇರೆ. ಜೀವನಾತನನು ಉಂಟು ಸಕಲವನ್ನು ಮರೆತಿದೆ. ಪ್ರಭುವೇ ಮನೆರವಿನ ಜಪದಿ ತಪದಿ ತೊಡಗಿನ. ಪ್ರಭುವೇ ಮನೆರವಿನ ಜಪದಿ ತಪದಿ ತೊಡಗಿನ. ಏನ ಪ್ರೀತಿ ಭಕ್ತಿ ನಿತ್ಯ ಕಾಲ ತೋರೆನ. ಏನ ಪಾಪಿರುದಯವೆಂದು ಹರುಷರೇರೆ. ಜೀವನಾತನನು ಉಂಟು ಸಕಲವನ್ನು ಮರೆತಿದೆ. ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಗೆ ಬರುತ್ತಾನೆ, ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ ಎನ್ನುತ್ತಾರೆ ಪ್ರಭು. ಪ್ರಾರ್ಥಿಸೋಣ. ಪ್ರಭು, ಜೀವವೀವ ಈ ಸಂಸ್ಕಾರಗಳಿಂದ ನವೀಕೃತರಾದ ನಾವು ನಮ್ಮ ಸಹೋದರಿ ಅಂಥೋನಿ ಮೇರಿ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಒಡಂಬಡಿಕೆಯಲ್ಲಿ ಪಾಲ್ಗೊಳ್ಳಲು ನೀವು ಕರೆದ ಆಕೆಯು ಈ ರಹಸ್ಯದ ಶಕ್ತಿಯಿಂದ ಶುದ್ಧೀಕರಣ ಹೊಂದಿ ಕ್ರೈಸ್ತರ ಶಾಂತಿಯನ್ನು ನಿತ್ಯಕ್ಕೂ ಆನಂದಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯ ಸಹೋದರ ಸಹೋದರಿ, ಮೃತರಾದ ನಮ್ಮ ಸಹೋದರಿ ಅಂಥೋನಿ ಮೇರಿ ಇವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗುವ ಈ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ಪಿತಾ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಈಕೆಯ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಪ್ರಭು ಕ್ರೈಸ್ತರು ಈಕೆಯನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತ ದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗ ಯುಗಾಂತರಗೂ ಜೀವಿಸಿ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಸಕಲ ಸಂತರ ಈಕೆಯ ಸಹಾಯಕ್ಕೆ ಬನ್ನಿ. ಕರ್ತರ ದೂತರೇ ಈಕೆಯನ್ನು ಸಂತೋಷದಿಂದ ಸ್ವಾಗತಿಸಿರಿ. ಈಕೆಯನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭು ಕ್ರೈಸ್ತರ ಈಕೆಗೆ ಜ್ಞಾನಸ್ಥಾನದನ್ನವ ಜೀವವನ್ನೆತ್ತಿರಿ. ಅಬ್ರಹಾಮರು ಇರವಲ್ಲಿಗೆ ಈಕೆಯನ್ನು ಸೇರಿಸಿರಿ. ದೂತರೇ, ಸಂತರೇ, ಈಕೆಯನ್ನು ಬರ
ಬರಮಾಡಿಕೊಳ್ಳಿರಿ, ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಈಕೆಗೆ ವಿಶ್ರಾಂತಿನ ದಯ ಪಾಲಿಸಿದ ನಿತ್ಯ ಜ್ಯೋತಿಯು ಈಕೆಯ ಮೇಲೆ ಪ್ರಕಾಶಿಸಲಿ. ಈಕೆಯನ್ನು ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಾರ್ಥಿಸೋಣ. ದಯಾಮಯ ತಂದೆ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ನಮ್ಮ ಸಹೋದರಿ ಅಂತೋನಿ ಮೇರಿಯವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರೈಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತಳಿಗೆ ಹೇಳಲು ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಔದಾರ್ಯಗಳನ್ನು ಕ್ರೈಸ್ತರಲ್ಲಿ ಸಂತರೊಡನೆ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆ ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರಿಗೆ ಸ್ವರ್ಗದ ಬಾಗಿಲು ತೆರೆಯಲಿ. ಇಹದಲ್ಲಿರುವ ನಾವೆಲ್ಲರೂ ಪ್ರಭು ಕ್ರೈಸ್ತರ ಎದುರುಗೊಂಡು ನಿಮ್ಮೊಡನೆಯೂ ಈ ನಮ್ಮ ಸಹೋದರಿಯೊಡನೆಯೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆಯಲ್ಲಿ ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವಾಮಿ ದಯೆ ತೋರಿ, ಕ್ರೈಸ್ತರೇ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಪ್ರಭುವನ್ನು ವಿಶ್ವಾಸಿಸುವವರು ಮೃತಪಟ್ಟಿದ್ದರು ನಿತ್ಯಕ್ಕೂ ಜೀವಿಸುವರು ಎಂಬ ವಿಶ್ವಾಸದಿಂದ ಅವರೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಅವರ ಪ್ರಸಾದ ಪುರುಡಿ ಸ್ತ್ರೀಯರಲ್ಲಿಯೂ ಧನ್ಯರು ಮತ್ತು ಮಾತೃವಾದ ಯೇಸುವಿನ ಆ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರ ಈ ಪಾರ್ಥಿವ ಶರೀರವನ್ನು ಮತ್ತು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೀತಿಸಿದ ಕಣ್ಣೀರ ಕಣ್ಣಲ್ಲಿ ಮುಳುಗಿರುವೆ ಹರಿದು ಸಂತೈಸುವೇಗ. ರಾಜನ ಮನೆಗೆ ಬಂದಂತ ದೇವ ನನ್ನನೆಗೂ ಕಣ್ಣೀರನ್ನು ವಹಿಸದೇವ, ಕಣ್ಣೀರನ್ನು ವಹಿಸದೇವ. ಸವಿಮಾತೆಯಲ್ಲ ಕೇಳಿ ಮುಳುಗಿದೆ ದೇವ, ಅವರಲ್ಲಿನ ಕಂಡ ಸಂಗಳೆಲ್ಲ ನೆನಪಾದರೆ ಮರಳಿಸುವ. ನಮ್ಮೊಡನೆ ಅವರಾಡಿದ ಸವಿಮಾತೆಗಳೆಲ್ಲ ಕೇಳಿ ಮುಳುಗಿದೆ ದೇವ, ಅವರಲ್ಲಿನ ಕಂಡ ಸಗುಳೆಲ್ಲ ನೆನಪಾದರೆ ಮರಳಿಸುವ. ಅಲ್ಲದ ಹಾಡು ನೇರಾಗಲು ನವಚೇತನ ದೇವ, ನವಚೇತನ ದೇವ.
ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಎಂದಿದೆ ಹೃದಯ ಕಣ್ಣೀರ ಕಣ್ಣಲ್ಲೇ ಮುಳುಗಿರುವೆ ಕರೆಯು ಸಂತೈಸು ಬೇಗ ಆತ್ಮವನ್ನು ಅರ್ಪಿಸುವ ದೇವ ಸ್ವೀಕರಿಸಿ ಹರಸುದೇವ ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ ಅವರಲ್ಲಿ ಸ್ವೀಕರಿಸುದೇವ ಮೃತರ ಆತ್ಮವನ್ನು ಅರ್ಪಿಸುವೆ ದೇವ ಸ್ವೀಕರಿಸಿ ಹರಸುದೇವ ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ ಅವರಲ್ಲಿ ಸ್ವೀಕರಿಸುದೇವ ಕ್ಷಮೆಯನ್ನು ನೀರು ಕರುಣೆಯ ತೋರು ಕಣ್ಣೀರ ಪ್ರಾರ್ಥನೆಯ ದೇವ ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಎಂದಿದೆ ಹೃದಯ ಕಣ್ಣೀರ ಕಣ್ಣಲ್ಲಿ ಮುಳುಗಿರುವೆ ಲಾಜರನ ಮನೆಗೆ ಬಂದಂತ ದೇವ ನಮ್ಮನೆರುವೆ ಒಮ್ಮೆ